ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ ನೀವೇ ಮೇಡಮ್? ಅದೇನು ಪೀಕೋಲ್ ಹಾಕಿ ಕಳ್ಸಿರಿ ಅವನಿಗೆ? ಪೀಕಿಕ್ ಎಂತಕ್ಕೆ ಪೀಕಿಕ್ ಹಾಕಬೇಕು? ಗಾಯ ಸಣ್ಣದಿದ್ರೆ ಪೀಕಿಕ್ ಹಚ್ಚಬಹುದು. ಯಾವ ಪೀಕಿಕ್? ನೀವೇನ್ ಮೊಬೈಲ್ ವಿಡಿಯೋ ಮಾಡತ್ರ ಏನ್ ಮಾಡತ್ತೀರಿ ನೀವು? ಇಲ್ಲ ರೀ, ನಾನು ಮಿಸ್ಸಸ್ ನಿಮ್ ನೋಡ್ಬೇಕಂದ್ರೆ ಅದಕ್ಕೆ ಇದು ಮಾಡ ನೋಡ್ಬೇಕಂತ. ಏನಾಯ್ತು ಈಗ? ಅಲ್ಲ ಆಗಿದ್ದು ಏನಾಯ್ತು ಈಗ? ಪೀಕೋಲ್ ಹಾಕಿದ್ರಲ್ಲ, ಪೀಕೋಲ್ ಹಾಕ್ಲಿಕ್ಕೂ ಪೀಕೋಲ್ ಎಷ್ಟು ಕೆಮಿಕಲ್ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಮತ್ತೆ ಅದೇ ಯಾಕೆ ಹಾಕಿದ್ರಿ? ನಾನು ಬರೀ ಸ್ಕಿನ್ ಅಷ್ಟೇ ಕುಡ್ಸೀನಿ, ಒಳಗಡೆ ಡೀಪ್ ಆಗಿ ಹಾಕಿಲ್ಲ. ಈಗ ಮಕ್ಕಳಿಗೆ ಸ್ಟಿಚ್ ಹಾಕಿದ್ರೆ ಅವ್ನ ಮುಖದಾಗ ಕಲಿಯಕತಿ, ನಾನೇನ್ ಬೇಕಾಬಿಟ್ಟು ಹಾಕಿಲ್ರಿ. ಅದಕ್ಕಿಂತ 10 ನಿಮಿಷ ಮುಂಚೆ ಅದೇ ಪೇಷಂಟ್ ಅವ್ರ ಕಡೆ ಪೇಷಂಟ್ಗಿನ 10 ಹೊಲಿಗೆ ಹಾಕಿ ಬಂದ ದವಾಖಾನಿಂದ. ಏನ್ರಿ ಈಗ ಮತ್ತಿಂತದ್ ಕೇಳಕ್ ಬರ್ಬೇಡ್ರಿ ಇಲ್ಲಿ. ಹಂಗಿದ್ರೆ ನಮ್ಗ್ ಹಾಕ್ಬೇಡ್ರಿ ಪೇವಿಕಲ್. ಅಷ್ಟು ತಿಳಿದವ್ರು ನೀವು ಶಾಣೆ ಇದ್ದಿದ್ರೆ ಏನ್ರಿ ಆಗ ಫೋನ್ ಹಚ್ಚಿ ನಮ್ಗೆ ಹಚ್ಚಬೇಡ್ರಿ, ನಾವು ಮುಂದೆ ಹೋಗಿ ಹೊಲಿಗೆ ಹಾಕ್ಸಿ ಅಂತ ಹೇಳಿದ್ರೆ ಕಣ್ಣಿನ ಹತ್ರ ಗಾಯ ಆಗೈತಿ, ನಾವು ಮಕ್ಕಳ ಡಾಕ್ಟರ್ ಹತ್ರ ಕಳಿಸ್ತಿದ್ವಿ. ನೀವು ರಿಪೇರ್ ಮಾಡ್ಬೋದಿತ್ತಲ್ಲ. ಪೀಕೋಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ? ಹೌದು. ಎಷ್ಟು ಕೆಮಿಕಲ್ ಇದೆ? ಇಷ್ಟು ವರ್ಷನ ಹಚ್ಚೋಣ. ಎಷ್ಟು ವರ್ಷ? ಮೇಲ್ಗಡೆ ಜಸ್ಟ್ ಸ್ಕಿನ್ ಇದಾದ್ರೆ ಹಚ್ಚತವ್ರಿ. ಜಸ್ಟ್ ಸ್ಕಿನ್ ಅಲ್ಲ ಮೇಡಮ್, ಈಗ ಹಚ್ಚಿದ್ರಿಲ್ಲ ಅವನಿಗೆ, ಅದು ಎಷ್ಟು ಎಫೆಕ್ಟ್ ಇದೆ ಅಂತ ನೀವು ಮಕ್ಕಳ ಡಾಕ್ಟರ್ ಹತ್ರ ಕೇಳ್ಕೊಂಡ್ರ? ಅದು ನನಗೆ ಗೊತ್ತಿಲ್ಲ, ನಂಗೆ ತಿಳಿದ ಮಟ್ಟಿಗೆ ನಾ ಟ್ರೀಟ್ಮೆಂಟ್. ನೀವು ಬೇಕಾದ್ರೆ ನಿಮ್ಮ ಮಕ್ಕಳ ಡಾಕ್ಟರ್ಗೆ ನಾನು ಸಜೆಸ್ಟ್ ಮಾಡಿದೆ, ನಾ ಫೋನ್ ಮಾಡಿದೆ, ಸರ್ ಹಿಂಗಾಗಿತ್ತು ಮತ್ತೆ ಹಿಂಗೆ. ಈಗ ಬಂದಿರಲ್ಲ ಸರ್, ನಾವ್ ಇಲ್ಲಿಲ್ಲ ಮೇಡಮ್, ನಾವು ಶಿವಮೊಗ್ಗದಿಂದ ಬಂದೆ ನಾನು. ನೀವು ಅಂತ ಸಂದರ್ಭ ಅವ್ರನ್ನ ಕರ್ಕೊಂಬರಿ, ಇಲ್ಲಿ ಕರೆಸ್ತೀನಿ. ವೈದ್ಯೋ ಹರಿನಾರಾಯಣ ಅಂತಾರೆ. ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ನಾವು ಮೊದಲು ಹೋಗುವಂಥದ್ದು ವೈದ್ಯರ ಬಳಿಗೇನೆ. ಹೀಗಾಗಿಯೇ ವೈದ್ಯರನ್ನು ದೇವರಿಗೆ, ಜೊತೆಗೆ ಆಸ್ಪತ್ರೆಯನ್ನು ದೇವಾಲಯಕ್ಕೆ ಹೋಲಿಸ್ತಾರೆ. ಆದರೆ ಅಂತಹ ದೇವಾಲಯದಲ್ಲಿ ತಪ್ಪಾದರೆ ಏನು ಮಾಡೋದು ಹೇಳಿ? ಹೀಗೆ ಚಿಕಿತ್ಸೆ ನೀಡೋಕ್ಕೆ ಬರದಂತಹ ವೈದ್ಯರೊಬ್ಬರು, ಅಂದರೆ ನರ್ಸ್ ಒಬ್ಬರು ಮಾಡಿರುವಂಥ ಎಡವಟ್ಟು ಇನ್ನೇನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡು ಇದೀಗ ಇಡೀ ರಾಜ್ಯಾದ್ಯಂತ ಸುದ್ದಿಗೆ ಕಾರಣರಾಗಿದ್ದಾರೆ. ಅಷ್ಟಕ್ಕೂ ಆ ನರ್ಸ್ ಮಾಡಿದ್ದಾದರೂ ಏನು? ಗಾಯ ಅಂತ ಬಂದಂತಹ ಬಾಲಕನಿಗೆ ಏನು ಮಾಡಿದರು, ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಟ್ಟರು, ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಟ್ಟರು ಅನ್ನುವಂಥದ್ದನ್ನು ಹೇಳ್ತೀನಿ. ಸೊ ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಸ್ಟೋರಿಯನ್ನು ಹೇಳಲಿಕ್ಕೂ ಮೊದಲು ಹಳ್ಳಿ ಕಡೆಗಳಲ್ಲಿ ಒಂದು ಆಡು ಭಾಷೆ ಭಾರಿ ಚರ್ಚೆ ಆಗ್ತಾಯಿದೆ. ಆ ಸ್ಟೋರಿ ಹೇಳೋಕ್ಕೂ ಮೊದಲು ಅದು ಏನು ಹೇಳಬೇಕು ಅನ್ನುವಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಕಡೆಗಳಲ್ಲಿ ಒಂದು ಆಡು ಭಾಷೆ ಭಾರಿ ಚರ್ಚೆ ಆಗ್ತಿದೆ. ಈ ಸ್ಟೋರಿ ಆರಂಭಕ್ಕೂ ಮುನ್ನ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು, ಸೊ ಹೇಳ್ತಾ ಇದ್ದೀನಿ. ಅದು ಆ ಆಡು ಭಾಷೆ ಏನು ಅಂತಂದರೆ, ಹೊಸ ವೈದ್ಯರಿಗಿಂತ ಹಳೆ ನರ್ಸ್ ಎಷ್ಟೋ ಬೆಟರ್ ಅನ್ನುವಂತಹ ಮಾತು. ಯಾಕೆ ಅಂತಂದರೆ, ಹಾವೇರಿಯಲ್ಲೊಬ್ಬ ನರ್ಸು ಗಣಪತಿ ಮಾಡು ಅಂತಂದರೆ ಅವರಪ್ಪನ್ನ ಮಾಡಿ ಇದೀಗ ಇಡೀ ರಾಜ್ಯಾದ್ಯಂತ ಸುದ್ದಿಗೆ ಕಾರಣರಾಗಿದ್ದಾರೆ. ಗಾಯ ಆಗಿದೆ ಅಂತಂದರೆ, ಒಂದು ಗಾಯ ಚಿಕ್ಕದಾಗಿದ್ದರೆ ಔಷಧಿ ಕೊಡಬೇಕು, ಇಲ್ಲ ಅಂತಂದರೆ ಅದಕ್ಕೆ ಹೊಲಿಗೆ ಹಾಕಿ ಕಳಿಸ್ಬೇಕು. ಆದರೆ ಇಲ್ಲೊಬ್ಬಳು ನರ್ಸ್ ಮಾಡಿರೋ ಎಡವಟ್ಟು ಇದೀಗ ಇಡೀ ವೈದ್ಯ ಲೋಕದ ಮೇಲೇ ಅಚ್ಚರಿ ಪಡುವಂತೆ ಮಾಡಿದ್ದಾಳೆ. ಬಾಲಕನಿಗಾದ ಗಾಯಕ್ಕೆ ಹೊಲಿಗೆ ಬದಲು ಫೆವಿಕ್ವಿಕ್ ಹಾಕ್ಬಿಟ್ಟು ಮನೆಗೆ ಕಳುಹಿಸಿ ಕೊಟ್ಟಿದ್ದಾಳೆ. ಆಟ ಆಡ್ತಾ ಇರಬೇಕಾದ್ರೆ ಬಾಲಕನೋರ್ವ ಬೀಳ್ತಾನೆ. ಬಿದ್ದಂಥ ಸಂದರ್ಭದಲ್ಲಿ ಕೆನ್ನೆಗೆ ಗಾಯ ಆಗುತ್ತೆ. ಆ ಗಾಯ ಯಾವ ರೀತಿ ಆಗುತ್ತೆ ಅಂತಂದರೆ, ತುಂಬ ಆಳಕ್ಕೆ ಗಾಯ ಆಗಿಬಿಡುತ್ತೆ. ಹಾಗಾಗಿ ರಕ್ತನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸುರಿತಾ ಇರುತ್ತೆ. ಕೂಡಲೇ ಬಾಲಕನ ಪೋಷಕರು ಏನು ಮಾಡ್ತಾರೆ, ಹಾವೇರಿಯ ಆಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಟ್ರೀಟ್ಮೆಂಟಾಗಿ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಡ್ಯೂಟಿ ಡಾಕ್ಟ್ರು ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರೋದಿಲ್ಲ. ಇನ್ನು ಯಾರು ಇರ್ತಾರಪ್ಪ ಅಂತಂದರೆ, ಡ್ಯೂಟಿ ನರ್ಸು ಜ್ಯೋತಿ ಅನ್ನುವಂತಹ ಒಬ್ಬ ನರ್ಸು ಅಲ್ಲಿ ಇರ್ತಾರೆ, ಅವರು ಅವೈಲಬಲ್ ಇರ್ತಾರೆ. ಸೊ ಬಾಲಕನ ಪೋಷಕರು ಹೇಳ್ತಾರೆ, ಇಲ್ಲ ಈ ರೀತಿ ನನ್ನ ಮಗ ಆಟ ಆಡಬೇಕಾದ್ರೆ ಬಿದ್ದು ಕೆನ್ನೆ ಮೇಲೆ ಗಾಯ ಮಾಡ್ಕೊಂಡಿದ್ದಾನೆ, ಸೊ ಕೂಡಲೇ ಟ್ರೀಟ್ಮೆಂಟನ್ನು ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಅದ್ರ ಬೇಸಿಡ್ ಮೇಲೆ ಆ ನರ್ಸ್ ಏನು ಮಾಡ್ತಾಳೆ ಅಂತಂದರೆ, ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಮುಂದಾಗ್ತಾಳೆ. ಆದರೆ ಆ ಟ್ರೀಟ್ಮೆಂಟ್ ಕೊಡುವಂಥ ವಿಚಾರದಲ್ಲಿ ಮಹಾ ಎಡವಟ್ಟನ್ನು ಕೂಡ ಮಾಡಿದ್ದಾಳೆ ಆ ನರ್ಸು. ಬಾಲಕನ ಕೆನ್ನೆಗೆ ಆಗಿದ್ದಂತಹ ಗಾಯಕ್ಕೆ ಹೊಲಿಗೆ ಹಾಕೋ ಬದಲು ಫೆವಿಕ್ವಿಕ್ ಹಾಕ್ಬಿಟ್ಟು ಅದನ್ನು ಅಂಟಿಸ್ಬಿಟ್ಟು ನರ್ಸು ಮನೆಗೆ ಕಳುಹಿಸಿ ಕೊಟ್ಟಿದ್ದಾಳೆ. ಇದೀಗ ಆ ನರ್ಸ್ ಮಾಡಿರುವಂಥ ಎಡವಟ್ಟಿಗೆ ಬಾಲಕ ನರಳಾಡುವಂತೆ ಆಗಿದ್ದಾನೆ. ಆದರೆ ಈ ನರ್ಸಮ್ಮ ಗಾಯಗೊಂಡಿದ್ದಂತಹ ಜಾಗಕ್ಕೆ ಡ್ರೆಸ್ಸಿಂಗ್ ಮಾಡಿ ಹೊಲಿಗೆ ಹಾಕಬೇಕೋ ಬೇಡವೋ, ಜೊತೆಗೆ ಅದರ ಬದಲು ಗಾಯಕ್ಕೆ ಫೆವಿಕ್ವಿಕ್ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಬ್ಯಾಂಡೇಜ್ ಟೇಪನ್ನು ಹಚ್ಚಿಬಿಟ್ಟು ಕಳಿಸ್ಕೊಟ್ಟಿದ್ದಾಳೆ. ಈ ಥರ ಈ ಒಂದು ಆರೋಪವನ್ನು ಪೋಷಕರು ಮಾಡ್ತಿದ್ದಾರೆ. ಈ ಒಂದು ಘಟನೆ ನಡೆದಿದ್ದು ಜನವರಿ 14ನೇ ತಾರೀಕು, ಸೊ ತಡವಾಗಿ ಬೆಳಕಿಗೆ ಬಂದಿದೆ. ಬಾಲಕನ ಕೆನ್ನೆ ಮೇಲೆ ಆದಂತಹ ಗಾಯಕ್ಕೆ ಸ್ಟಿಚ್ ಹಾಕೋ ಬದಲು ಫೆವಿಕ್ವಿಕ್ ಹಾಕ್ಬಿಟ್ಟು
ಕಳಿಸಿರೋ ಪರಿಣಾಮವಾಗಿ ಆ ಬ್ಯಾಂಡೇಜ್ ಈಗ ತೆಗೆಯೋಕ್ಕೆ ಬಾಲಕ ತುಂಬ ಕಷ್ಟಪಡ್ತಾ ಇದ್ದಾನಂತೆ. ಅಲ್ಲದೆ ಆ ನರ್ಸ್ ಎಡವಟ್ಟಿನ ವಿರುದ್ಧ ಬಾಲಕನ ಪೋಷಕರು ಇದೀಗ ಆಡೂರು ಪೋಷಕರು ಆಗಿರ್ಬೋದು, ಹಾಗೆಯೇ ಆಡೂರು ಗ್ರಾಮಸ್ಥರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಯಾವಾಗ ಕಳೆದ 3-4 ದಿನಗಳಿಂದಲೂ ಕೂಡ ಆ ಬಾಲಕ ಮೇಲೆ ಹಾಕಿದಂತಹ ಬ್ಯಾಂಡೇಜನ್ನು ತೆಗಿಲಿಕ್ಕೆ ಕಷ್ಟಪಡ್ತಾ ಇರ್ತಾನೋ, ತಕ್ಷಣವೇ ಬಾಲಕನ ಪೋಷಕರು ಆ ಒಂದು ನರ್ಸ್ನ ಬಳಿ ಹೋಗ್ತಾರೆ. ಯಾಕೆ ಈ ರೀತಿ ಬಾಲಕನಿಗೆ ನೀವು ಫೆವಿಕ್ವಿಕ್ ಹಾಕ್ಬಿಟ್ಟು ಕಳಿಸಿದ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಆ ನರ್ಸ್ ಕೊಟ್ಟಂಥ ಉತ್ತರ ಯಾವ ರೀತಿ ಇತ್ತು ಅಂದರೆ, ನಾನು ಫೆವಿಕ್ವಿಕ್ಕು ಹಾಕಿದ್ದು ಆ ಮಗುನ ಒಳ್ಳೆಯ ಉದ್ದೇಶದಿಂದನೇ, ಬಾಲಕನ ಕೆನ್ನೆ ಮೇಲೆ ಸ್ಟಿಚ್ ಏನಾದ್ರು ಹಾಕಿದರೆ ಅದು ಕಲೆ ಆಗ್ತಾಯಿತ್ತು, ಹಾಗಾಗಿ ನಾನು ಫೆವಿಕ್ವಿಕ್ ಹಾಕ್ಬಿಟ್ಟು ಕಳಿಸಿದ್ದೀನಿ ಅಂತ ಹೇಳ್ತಾಳೆ. ಜೊತೆಗೆ ಚರ್ಮದ ಮೇಲಷ್ಟೇ ನಾನು ಫೆವಿಕ್ವಿಕ್ ಹಾಕಿರುವಂಥದ್ದು ಅಂತ ಹೇಳಿ ತನ್ನ ಕ್ರಮವನ್ನು ಸಮಜಾಯಿಷಿ ಕೊಡ್ಕೊಳ್ಳೋಕ್ಕೆ ಅವಳು ಮುಂದಾಗ್ತಾಳೆ. ನನಗೆ ತಿಳಿದ ಮಟ್ಟಿಗೆ ನಾನು ಚಿಕಿತ್ಸೆಯನ್ನು ಕೊಟ್ಟಿದ್ದೀನಿ, ನೀವು ಅವತ್ತೇ ಫೆವಿಕ್ವಿಕ್ ಬೇಡ ಅಂತ ಹೇಳಿದರೆ ನಾನು ಬೇರೆ ಯಾವುದಾದ್ರು ಆಸ್ಪತ್ರೆಗೆ ರೆಫರ್ ಮಾಡ್ತಿದ್ದೆ ಅನ್ನುವಂಥ ಒಂದು ಉಡಾಫೆ ಉತ್ತರವನ್ನು ಕೂಡ ಆ ನರ್ಸು ಕೊಟ್ಟಿದ್ದಾಳಂತೆ. ಯಾವಾಗ ನರ್ಸ್ ಉಡಾಫೆ ಉತ್ತರವನ್ನು ಪದೇ ಪದೇ ಕೊಡ್ತಾ ಹೋದಲೋ ಆಗ ಆ ಬಾಲಕನ ಪೋಷಕರು ಮೊಬೈಲ್ನಲ್ಲಿ ವಿಡಿಯೋವನ್ನು ಮಾಡಿ ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆಡೂರು ಪ್ರಾಥಮಿಕ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿಗೂ ಕೂಡ ಬಾಲಕನ ಪೋಷಕರು ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಈ ಒಂದು ದೂರಿನ ಆಧಾರದ ಮೇಲೆ ನರ್ಸ್ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಆರೋಗ್ಯ ಇಲಾಖೆ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ಜೊತೆಗೆ ಈಗ ಆಲ್ರೆಡಿ ಬಾಲಕನ ಪೋಷಕರು ಆರೋಗ್ಯ ರಕ್ಷಾ ಸಮಿತಿಗೆ ದೂರನ್ನು ಕೊಟ್ಟಿದ್ದರು. ಅದರ ಆಧಾರದ ಮೇಲೆ ಆ ನರ್ಸಿಗೆ ಕಾರಣ ಕೇಳಿ ನೋಟಿಸನ್ನು ಕೂಡ ಜಾರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಅನಾಹುತ, ಇಷ್ಟೆಲ್ಲ ಬೇಜವಾಬ್ದಾರಿತನ ತೋರಿದಂತಹ ನರ್ಸನ್ನು ಅಮಾನತು ಮಾಡಬೇಕಾಗಿತ್ತು ಯಾರು? ಆ ಒಂದು ಜಿಲ್ಲೆಯ DHO ಅಂದರೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಮಾಡಬೇಕಾಗಿತ್ತು. ಆದರೆ ಆ DHO ಅದನ್ನು ಮಾಡಿಲ್ಲ. ಅದರ ಬದಲಾಗಿ ಆಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮತ್ತೊಂದು ಆರೋಗ್ಯ ಕೇಂದ್ರಕ್ಕೆ ಆಕೆಯನ್ನು ವರ್ಗಾವಣೆ ಮಾಡಿದ್ದಾರೆ. ಅದು ಎಲ್ಲಿಗೆ ಅಂತಂದರೆ ಗುತ್ತಲ ಆರೋಗ್ಯ ಪ್ರಾಥಮಿಕ ಕೇಂದ್ರಕ್ಕೆ ನಿಯೋಜನೆ ಮಾಡಿಬಿಟ್ಟು ಸುಮ್ಮನಾಗಿದ್ದಾರೆ. ಈ ರೀತಿ ಗಂಭೀರವಾದಂಥ ಆರೋಪ ಬಂದಿರುವಂಥ ನರ್ಸ್ ಮೇಲೆ ಆ್ಯಕ್ಷನನ್ನು ತೆಗೆದುಕೊಳ್ಳುವಂಥ ಬದಲು ಈ ರೀತಿಯಾಗಿ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಕೈ ತೊಳ್ಕೊಳ್ಳುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ, ಆ ನರ್ಸು ಕರೆಕ್ಟಾಗಿ ಟ್ರೈನಿಂಗನ್ನು ಪಡೆದುಕೊಂಡು ಬಂದು ನರ್ಸ್ ಆಗಿಲ್ಲ ಅನ್ನುವಂಥ ಒಂದು ಅನುಮಾನ ಮೂಡುತ್ತೆ. ಅಥವಾ ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ ಆಕೆ ನರ್ಸ್ ಹುದ್ದೆಯನ್ನು ಅಲಂಕರಿಸಿದಾಳ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಕಾಡುತ್ತೆ. ಸಾಮಾನ್ಯವಾಗಿ ಬಹುತೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಾಕ್ಟರ್ಗಳು ಇರೋದಿಲ್ಲ. 2-3 ಆಸ್ಪತ್ರೆಗೆ ಸೇರಿ ಒಬ್ಬ ವೈದ್ಯರನ್ನು ನೇಮಕ ಮಾಡ್ತಾರೆ. ಸೊ ಅವರು ಇಲ್ಲಿ ಅಲ್ಲಿ 2-3 ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅಂದರೆ ವೈದ್ಯರು ಇಲ್ದಿತ್ತಿರುವಂಥ ಸಂದರ್ಭದಲ್ಲಿ ಬರುವಂತಹ ತುರ್ತು ಎಮರ್ಜೆನ್ಸಿ ಇರುವಂಥ ಸಂದರ್ಭದಲ್ಲಿ ಬರುವಂತಹ ಯಾವುದೇ ರೋಗಿ ಇದ್ದರೂ ಕೂಡ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತಂದರೆ ಅಲ್ಲಿ ಅನುಭವ ಇರುವಂಥ ನರ್ಸ್ಗಳು ಇರ್ತಾರೆ. ಅವರನ್ನು ನಿಯೋಜನೆ ಮಾಡಬೇಕಾಗಿದ್ದು ಆರೋಗ್ಯ ಇಲಾಖೆಯ ಕರ್ತವ್ಯ. ಆದರೆ ಇಲ್ಲಿ ಏನೂ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಬರದಂತಹ ನರ್ಸಿಗೆ ಒಂದು ಆಸ್ಪತ್ರೆಯಲ್ಲಿ ಒಂದು ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಗ್ರಾಮಸ್ಥರು ಮಾಡ್ತಿದ್ದಾರೆ. ಸೊ ಇದೀಗ ಆ ನರ್ಸ್ ಮಾಡಿರುವಂಥ ಎಡವಟ್ಟು ಬಾಲಕನ ನರಳಾಡುವಂಥ ಪರಿಸ್ಥಿತಿ ಈಗ ಎದುರಾಗಿದೆ. ಸೊ ಈಗ ಆರೋಗ್ಯ ಇಲಾಖೆ ಆ ನರ್ಸ್ ಮೇಲೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ, ಜೊತೆಗೆ ಈಗ ಬಾಲಕನ ಆ ಒಂದು ಎಡವಟ್ಟಿನಿಂದಾಗಿ, ನರ್ಸ್ ಮಾಡಿರುವಂಥ ಎಡವಟ್ಟಿನಿಂದಾಗಿ ಬಾಲಕ ಮುಂದೆ ಯಾವ ಸಮಸ್ಯೆಯನ್ನು ಅನುಭವಿಸ್ತಾನೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಆ ಬಾಲಕನಿಗೆ ಮತ್ತಷ್ಟು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಜೊತೆಗೆ ಆ ಎಡವಟ್ಟನ್ನು ಮಾಡಿರುವಂಥ ನರ್ಸ್ನ ವಿರುದ್ಧ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯ ಇದೀಗ ಪೋಷಕರು ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ಆರೋಗ್ಯ ಇಲಾಖೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಯಾವ ಕ್ರಮಕ್ಕೆ ಸೂಚಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಸೊ ನಿಮಗೆ ಆ ನರ್ಸು ಕೊಟ್ಟಿರುವಂಥ ಟ್ರೀಟ್ಮೆಂಟ್ ವಿಚಾರದಲ್ಲಿ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.